ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಣಾ ಮಾತಾಡ್ತಾ ಇರೋದು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಚಲನಚಿತ್ರಗಳು ಹಿಟ್ ಆಗ್ತಾನೆ ಇದ್ದಾವೆ. ಈ ಮೂವಿ ಬಂದುಬಿಟ್ಟು ಈಗ ರಿವ್ಯೂ ಮಾಡ್ತಿರೋ ಮೂವಿ ಯಾವುದಪ್ಪ ಅಂತಂದರೆ ಮರ್ಯಾದೆ ಪ್ರಶ್ನೆ. ಇದೇ ವಾರ ರಿಲೀಸ್ ಆಗುತ್ತೆ ಮೂವಿ. ದಯವಿಟ್ಟು ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಈ ಫಿಲಮ್ ಪೂರ್ತಿ ಇರೋದು ಬರೀ ಫ್ರೆಂಡ್ಸ್ ಮೇಲೆ. ಸಾಕಷ್ಟು ಜೀವನದಲ್ಲಿ ನೊಂದಂಥ ಫ್ರೆಂಡ್ಸು, ಕಷ್ಟಪಡುವಂಥ ಫ್ರೆಂಡ್ಸು, ಸುಖವಾಗಿರುವಂಥ ಫ್ರೆಂಡ್ಸು ಇವೆಲ್ಲ ಬೇರೆ. ಆದರೆ ಈ ಚಲನಚಿತ್ರದಲ್ಲಿ ಬರ್ತ್ಡೇ ಮಾಡುವಾಗ ನಡೆದಂಥ ಘಟನೆಗಳು ಫುಲ್ ಹೈಲೈಟು. ಈ ಫಿಲಮ್ ದಯವಿಟ್ಟು ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮರ್ಯಾದೆ ಪ್ರಶ್ನೆ, ಚಿತ್ರದ ಹೆಸರು ಮರ್ಯಾದೆ ಪ್ರಶ್ನೆ. ಈ ಚಿತ್ರದಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ ಆರ್ಟಿಸ್ಟ್ ಇದ್ದಾರೆ. ಸೀನಿಯರ್ಸು, ಜೂನಿಯರ್ಸು, ಹೀರೋಯಿನ್ಸ್ ಇದ್ದಾರೆ, ಹೀರೋಗಳಿರ್ತಾರೆ. 3 ಹೀರೋಗಳು ಇರ್ತಾರೆ. ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಫ್ರೆಂಡ್ಸು, ಅವ್ರ ಜೀವನದಲ್ಲಿ ನಡೆಯುವಂಥ ಒಂದು ಘಟನೆ. ಬೆಂಗಳೂರಲ್ಲಿ ಚಾಮರಾಜಪೇಟೆ ಇರುತ್ತೆ. ಆ ಚಾಮರಾಜಪೇಟೆಯಲ್ಲಿ 3 ಫ್ರೆಂಡ್ಸ್ ಇರ್ತಾರೆ. 3 ಫ್ರೆಂಡ್ಸಲ್ಲಿ ಬರ್ತ್ಡೇ ಸಂದರ್ಭದಲ್ಲಿ ನಡೆಯುವಂಥ ಘಟನೆಗಳೇ ಚಿತ್ರವನ್ನಾಗಿ ಮಾಡಿದ್ದಾರೆ. ಫಿಲ್ಮು ತುಂಬ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಅಂತ ಅನ್ಕೋತೀನಿ. ಯಾಕಪ್ಪ ಅಂದರೆ ಇದೇ ವಾರ ರಿಲೀಸ್ ಆಗುತ್ತೆ ಫಿಲ್ಮು. ಚಿತ್ರದ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ತುಂಬ ಹುಡ್ತಾನೆ ಇದೆ. ದಯವಿಟ್ಟು ಯಾರು ಈ ಚಲನಚಿತ್ರವನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಚಲನಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಮರ್ಯಾದೆ ಪ್ರಶ್ನೆ ಚಿತ್ರದಲ್ಲಿ 3 ಹೀರೋಗಳು ಇರ್ತಾರೆ. ರಾಕೇಶ್ ಅಡಿಗ, ಸುನೀಲ್ ರಾವ್ ಅವರು ಮತ್ತು ಹಾಗೆ ಶೈನ್ ಶೆಟ್ಟಿ ಅವರು, ಬಿಗ್ ಬಾಸ್ ವಿನ್ನರು ಶೈನ್ ಶೆಟ್ಟಿ ಅವರು ಕೂಡ ಇದ್ದಾರೆ. 3 ಫ್ರೆಂಡ್ಸ್ ಇರ್ತಾರೆ. ಮರ್ಯಾದೆ ಪ್ರಶ್ನೆ ಚಿತ್ರದಲ್ಲಿ 3 ಫ್ರೆಂಡ್ಸ್ ಹೆಸರು ಬಂದ್ಬಿಟ್ಟು ಸೂರಿ, ಮಂಜಾ ಮತ್ತು ಸತೀಶ್ ಅಂದ್ಬಿಟ್ಟು 3 ಫ್ರೆಂಡ್ಸ್ ಇರ್ತಾರೆ. ಆ 3 ಫ್ರೆಂಡ್ಸಲ್ಲಿ ನಡೆಯುವಂಥ ಘಟನೆಗಳೇ ಚಿತ್ರವನ್ನು ಮಾಡಿದ್ದಾರೆ. ಮರ್ಯಾದೆ ಪ್ರಶ್ನೆ ಚಿತ್ರದಲ್ಲಿ ರೇಖಾ ಕೂಡ್ಲಿಗ ಮತ್ತು ತೇಜು ಬೆಳವಾಡಿ ಅವರು 2 ಹೀರೋಯಿನ್ಸ್ ಇದ್ದಾರೆ. ಚಿತ್ರದ ತುಂಬ ಕ್ಯೂರಿಯಾಸಿಟಿ ಬಂದುಬಿಟ್ಟು 3 ಫ್ರೆಂಡ್ಸ್ ಜೊತೆ ಫಿಲ್ಮ್ ಇದೆ. ಬರ್ತ್ಡೇ ಸೆಲೆಬ್ರೇಷನ್ ಮಾಡುವಾಗ ನಡೆಯುವಂಥ ಘಟನೆಗಳನ್ನೇ ಚಿತ್ರವನ್ನು ಮಾಡಿದ್ದಾರೆ. ದಯವಿಟ್ಟು ಯಾರು ಈ ಚಲನಚಿತ್ರವನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮರ್ಯಾದೆ ಪ್ರಶ್ನೆ, ಯಾಕಪ್ಪ ಅಂದರೆ ಮರ್ಯಾದೆ ಪ್ರಶ್ನೆ ಚಲನಚಿತ್ರ ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ತಿಳ್ಕೊತೀನಿ. ಯಾಕಪ್ಪ ಅಂದರೆ ಚಿತ್ರದ ಸಾಂಗ್ಸು, ಟ್ರೇಲರ್ಸು ಅದ್ಭುತವಾಗಿ ಮೂಡಿ ಬಂದಿದೆ. ಇದೇ ವಾರ ಚಲನಚಿತ್ರ ರಿಲೀಸ್ ಆಗುತ್ತೆ. ದಯವಿಟ್ಟು ಚಲನಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಮತ್ತು ಬೇರೆ ಯಾವ ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡಬೇಕು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ನಮಸ್ಕಾರ.